ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ರುದ್ರಕಾಳಿ ಮಂತ್ರ ಸಾಧನೆಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ರುದ್ರಕಾಳಿ ಸಪ್ತಮಾತೃಕೆಯರ ಮೂಲ ಮಂತ್ರ ಇದಾಗಿರುತ್ತೆ. ಇದು ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂದರೆ ಈ ಸಾಧನೆಯು ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ಸಾಧನೆಯನ್ನು ಯಾರು ಮಾಡ್ತಾರೆ ಅಂಥವರಿಗೆ ಈ ಒಂದು ಪ್ರಪಂಚದಲ್ಲಿ ಸೋಲು ಅನ್ನೋದೇ ಇರಲ್ಲ. ಅವನ ಜೀವನದಲ್ಲಿ ಸೋಲು ಅನ್ನೋದೇ ಇರಲ್ಲ. ಅವನ ಜೀವನದಲ್ಲಿ ಶತ್ರುಗಳ ಕಾಟ ಅನ್ನೋದೇ ಇರಲ್ಲ. ಅವನ ಜೀವನದಲ್ಲಿ ಶತ್ರುಗಳು ಯಾರು ಅವನ ಹತ್ತಿರಕ್ಕೂ ಸಹ ಸುಳಿಯಲ್ಲ. ಅಂದರೆ ಸಾಧನೆಯನ್ನು ಅವನು ಮಾಡಬೇಕು. ಪರಿಶ್ರಮಪಟ್ಟು ಅವನು ಸಾಧನೆಯನ್ನು ಮಾಡಿದಾಗ ಮಾತ್ರ ಅವನಲ್ಲಿ ಶಕ್ತಿ ಅನ್ನೋದು ಆ ರೀತಿ ಜಾಗೃತ ಆಗುತ್ತೆ. ಈ ರುದ್ರಕಾಳಿ ಸಾಧನೆಯನ್ನು ಪರಿಪೂರ್ಣತೆಯಿಂದ ಮುಗಿಸಿದ್ದೇ ಆದರೆ ಅವನಿಗೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ತ್ರಿಕಾಲ ಜ್ಞಾನ ಅನ್ನೋದು ಅವನಲ್ಲಿ ಜಾಗೃತ ಆಗುತ್ತೆ. ತ್ರಿಕಾಲ ಜ್ಞಾನಿ ಆಗ್ತಾನೆ. ಅವನು ಏನು ಹೇಳ್ತಾನೆ ಅದು ಸತ್ಯ ಆಗುತ್ತೆ. ವಾಕ್ ಸಿದ್ಧಿ ಅನ್ನೋದು ಆಗುತ್ತೆ. ಈ ಒಂದು ಸಾಧನೆಯನ್ನು ನೀವು ಮೊದಲು ದೀಕ್ಷೆಯನ್ನು ಪಡೆದ ನಂತರವೇ ಮಾಡಬೇಕು. ಯಾಕಂದರೆ ಇದು ರುದ್ರಕಾಳಿ ಸಾಧನೆ ಅಂದರೆ ಶಿವನ ಉಗ್ರ ಸ್ವರೂಪದಿಂದ ಜನಿಸಿದಂತಹ ಒಂದು ಶಕ್ತಿ ಅಂದರೆ ಕಾಳಿ. ಇಲ್ಲಿ ಶಿವನು ಇದ್ದಾನೆ, ಕಾಳಿಯು ಇದ್ದಾಳೆ. ಉಗ್ರ ಸ್ವರೂಪವಾದಂತಹ ಒಂದು ಶಕ್ತಿ ಇದು. ಆಮೇಲೆ ಸಪ್ತ ಮಾತೃಕೆಯರು ಸಹ ಇದ್ದಾರೆ ಈ ಒಂದು ಸಾಧನೆಯಲ್ಲಿ. ಈ ಒಂದು ಮೂಲ ಮಂತ್ರವನ್ನು ನೀವು ದೀಕ್ಷೆಯನ್ನು ಪಡೆದ ನಂತರ ಎಷ್ಟು ದಿನಗಳ ಕಾಲ ಮಾಡಬೇಕು ಅಂದರೆ 48 ದಿನಗಳ ಕಾಲ ನೀವು ಮಂತ್ರ ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ಈ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಮೊದಲು ದಿಗ್ಬಂಧನ ಶಕ್ತಿ ಅನ್ನೋದು ಇರಬೇಕು, ಮೂಲ ಯಂತ್ರ ಅನ್ನೋದು ಇರಬೇಕು, ಆಮೇಲೆ ಸಿದ್ಧಿ ಚಕ್ರ ಅನ್ನೋದು ಇರಬೇಕು, ಆಮೇಲೆ ಜಪಮಾಲೆ. ಇದಕ್ಕಾದಂತಹ ನಿಯಮಗಳು ಇದ್ದಾವೆ. ನಾನು ವಿಡಿಯೋದಲ್ಲಿ ಮಂತ್ರವನ್ನು ಮಾತ್ರ ತೋರಿಸ್ತೇನೆ. ಯಾಕೆಂದರೆ ಈ ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ಹೇಳೋಕ್ಕೆ ಆಗಲ್ಲ. ಈ ಒಂದು ಸಾಧನೆಯ ದೀಕ್ಷೆ ನಿಮಗೇನಾದರೂ ಬೇಕಾಗಿದ್ದರೆ ಇದೇ ತಿಂಗಳು ನಾನು ದೀಕ್ಷೆಯನ್ನು ಕೊಡ್ತೇನೆ. ಟೈಮಿಂಗು ಆಮೇಲೆ ಡೇಟು ಎಲ್ಲನೂ ನಾನು ಯೂಟ್ಯೂಬಲ್ಲಿನೇ ಪೋಸ್ಟ್ ಮಾಡ್ತೇನೆ. ಯಾರಿಗೆ ವಿದ್ಯೆ ಕಲಿಬೇಕು ಅನ್ನೋದಿದೆ, ಯಾರಿಗೆ ಸಾಧನೆ ಮಾಡಬೇಕನ್ನುವಂತಹ ಇಚ್ಛೆ ಇದೆ ಅಂಥವರು ನಮಗೆ ನೇರವಾಗಿ ಕರೆ ಮಾಡಿ ನಿಮ್ಮ ಹೆಸರನ್ನು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅಂಥವರಿಗೆ ನಾವು ಈ ಸಾಧನೆಯ ಪರಿಪೂರ್ಣತೆಯನ್ನು ತಿಳಿಸೋದಲ್ಲದೆ ಈ ಸಾಧನೆಯಲ್ಲಿ ಷಟ್ಕರ್ಮ ವಿದ್ಯೆಗಳು ಸಹ ಬರ್ತವೆ. ಅವುಗಳನ್ನು ಸಹ ನಾವು ಹೇಳಿಕೊಡಲಾಗುತ್ತೆ. ಏನೇನು ಹೇಳಿಕೊಡ್ತೇವೆ ಅಂದರೆ ವಶೀಕರಣ, ಉಚ್ಚಾಟನ, ವಿದ್ವೇಷಣ, ಶಾಂತೀಕರಣ, ಆಮೇಲೆ ಮಾರಣ. ಈ ಥರ ಈಗಿನ ಕಾಲದಲ್ಲಿ ಏನೇನು ಮುಖ್ಯವಾಗಿ ನಿಮಗೆ ಬೇಕಾಗ್ತವೆ, ಶತ್ರುಗಳಿಗೆ ಕಟ್ಟು ಹಾಕೋದಾಗಲಿ, ಶತ್ರುಗಳಿಗೆ ಕಟ್ಟು ಬಿಚ್ಚೋದಾಗಲಿ ಎಲ್ಲನೂ ಈ ಒಂದು ಕ್ಲಾಸಲ್ಲಿ ಹೇಳಲಾಗುತ್ತೆ. ಇದು ಆಫ್ಲೈನ್ ಕ್ಲಾಸ್ ಅನ್ನೋದು ಇರುತ್ತೆ. ಯಾರು ದೀಕ್ಷೆಯನ್ನು ತೆಗೆದುಕೊಳ್ಳೋಕ್ಕೆ ಬರ್ತೀರ ಅಂಥವರಿಗೆ ಮಾತ್ರ ಈ ಒಂದು ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿ ಕೊಡಲಾಗುತ್ತೆ. ಆ ಒಂದು ಕ್ಲಾಸಲ್ಲಿನೇ ಯಾವ ಥರ ಸಾಧನೆಯನ್ನು ಮಾಡಬೇಕು, ಏನೇನು ನಿಯಮಾವಳಿಗಳು ಇವೆ, ಎಷ್ಟು ದಿನಗಳ ಕಾಲ ನೀವು ಸಾಧನೆಯನ್ನು ಪರಿಪೂರ್ಣತೆಯಿಂದ ಮುಗಿಸಿದರೆ ನಿಮಗೆ ಶಕ್ತಿ ಅನ್ನೋದು ಜಾಗೃತ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೇನೆ. ಏಕೆಂದರೆ ಸುಮ್ಮನೆ ದೀಕ್ಷೆ ಕೊಡೋದು ಆಯಿತು ಇಷ್ಟು ದಿನ ಮಾಡಿಕೊಳ್ಳಿ ನಿಮಗೆ ಮಂತ್ರ ಅನ್ನೋದು ಸಿದ್ಧಿ ಆಗಿಬಿಡುತ್ತೆ, ದೇವತೆ ಪ್ರತ್ಯಕ್ಷ ಆಗಿಬಿಡ್ತಾಳೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಾನು ದೀಕ್ಷೆ ಕೊಟ್ಟ ಮೇಲೆ ನೀವು ಮಂತ್ರ ಸಾಧನೆಯನ್ನು ಪ್ರಾರಂಭ ಮಾಡಿದಾದ ಮೇಲೆ ಯಾವಾಗಲೂ ನೀವು ಏನು ಮಾಡಬೇಕು, ನಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಬೇಕು. ಏನಾಗ್ತಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳಿಸ್ತಿರ್ಬೇಕು. ಈ ಥರ ನೀವು ತಿಳಿಸ್ತಿದ್ರೆ ಏನಾಗುತ್ತೆ, ನಿಮಗೆ ಸಾಧನೆ ಅನ್ನೋದು ಪರಿಪೂರ್ಣತೆ ಆಗುತ್ತೆ. ಯಾಕೆಂದರೆ ನೀವು ದೀಕ್ಷೆಯನ್ನು ತೆಗೆದುಕೊಳ್ಳೋದು
ನಿಮ್ಮೂರಲ್ಲಿ ಹೋಗಿ ನೀವು ಮಾಡೋದು 48 ದಿನ 21 ದಿನ ಈ ಥರ ಮಾಡಿದ್ರೆ ಸಾಧನೆ ಅನ್ನೋದು ಆಗಲ್ಲ. ಯಾಕೆಂದರೆ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ. ಯಾಕೆ ಆಗಲ್ಲ, ಯಾಕೆ ಆಗುತ್ತೆ ಅಂದರೆ ಮಂತ್ರದಲ್ಲಿ ನೀವು ಏನಾದರೂ ಏರುಪೇರು ಮಾಡಿದರೆ ಸಾಧನೆ ಆಗಲ್ಲ. ಬೀಜಾಕ್ಷರಗಳಲ್ಲಿ ಲೋಪದೋಷ ಮಾಡಿದರೆ ಸಾಧನೆ ಅನ್ನೋದು ಆಗಲ್ಲ. ಆಮೇಲೆ ನೀವೇನಾದರೂ ಟೈಮಿಂಗ್ ಏನು ಸಮಯ ಇರುತ್ತೆ ಆ ಸಮಯಕ್ಕೆ ನೀವು ಮಂತ್ರ ಅನುಷ್ಠಾನವನ್ನು ಪ್ರಾರಂಭ ಮಾಡಬೇಕು. ಅದು ಮೇನಾಗಿ ಇರುತ್ತೆ. ಈ ಥರ ನೀವು ನಿಯಮಗಳಿಗೆ ಬದ್ಧವಾಗಿ ಸಾಧನೆಯನ್ನು ಮಾಡಿದಾಗ ಮಾತ್ರ ಏನಾಗುತ್ತೆ, ಸಾಧನೆ ಅನ್ನೋದು ಪರಿಪೂರ್ಣತೆಯಾಗಿ ಒಲಿಮೆ ಅನ್ನೋದು ಆಗುತ್ತೆ. ಈ ಒಂದು ಸಾಧನೆಯನ್ನು ಮಹಿಳೆಯರು ಮಾಡ್ಬೋದು, ಪುರುಷರು ಸಹ ಮಾಡ್ಬೋದು. ಆದರೆ ಸಪ್ರೇಟ್ ಆದಂಥ ರೂಮ್ ಇದ್ದರೆ ಮಾತ್ರ ಈ ಸಾಧನೆಯನ್ನು ಮಾಡೋಕ್ಕೆ ನಡೆಯುತ್ತೆ. ಯಾಕೆಂದರೆ ಕುಟುಂಬ ಇರುವಂತಹ ಜಾಗದಲ್ಲಿ ಈ ಸಾಧನೆಯನ್ನು ಮಾಡಬಾರ್ದು. ಯಾರಿಗೆ ದೀಕ್ಷೆ ಬೇಕು, ಯಾರು ಸಂಪೂರ್ಣವಾದ ಸಾಧನೆಯನ್ನು ತಿಳಿದುಕೊಳ್ಬೇಕು ಅಂತ ಅಂದುಕೊಂಡಿದ್ದೀರ ಅಂಥವರು ನೀವು ನೇರವಾಗಿ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ. ಇಂತಹ ದೇವತಾ ಸಾಧನೆಗಳನ್ನು, ಮಂತ್ರಗಳನ್ನು, ತಂತ್ರಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.